ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಹರಿದ್ವಾರಕ್ಕೆ ಹೋಗ್ತಾ ಇದ್ದೀವಿ ಅಂತ. ಹರಿದ್ವಾರ ರೈಲ್ವೆ ಸ್ಟೇಷನ್ನು ನೋಡಿ ಹೇಳಿದೆ. ಸೇಮ್ ಇಲ್ಲಿ ಎಲ್ಲ ದೇವಸ್ಥಾನ ಥರನೇ ಇದೆ. ಕಾಶಿ ವಾರಣಾಸಿಲೂ ಸಹ ಇದೇ ಥರ ಇದೆ. ಇದು ಹರಿದ್ವಾರ ಅಲ್ಲೂ ಸಹ ಸೇಮ್ ನೋಡಿ ಇದೇ ಥರ ಇದೆ. ದೇವಸ್ಥಾನ ಥರನೇ ಇದೆ. ರೈಲ್ವೆ ಸ್ಟೇಷನ್ ಬಂದು ರೀಚ್ ಆದ್ವಿ. ಇವಾಗ ನಾವು ಹರಿದ್ವಾರ ನದಿ ಹತ್ರ ಹೋಗ್ತಾ ಇದ್ದೀವಿ ಸ್ನಾನ ಮಾಡಲಿಕ್ಕೆ. ಋಷಿಕೇಶಲ್ಲಿ ಮಾಡಲಿಲ್ಲ, ಕಾಶಿಲೂ ಮಾಡಲಿಲ್ಲ. ಹಾಗಾಗಿ ನೋಡಿ ಕ್ಯಾನ್ಗಳು ಎಷ್ಟೊಂದಿವೆ ನೀರು ತುಂಬ್ಕೊಂಡು ಹೋಗ್ಲಿಕ್ಕೆ. ಗಂಗಾ ನದಿ ಎಲ್ಲ ನೀರನ್ನು ತುಂಬ್ಕೊಂಡು ಹೋಗ್ಲಿಕ್ಕೆ ನಾವು ಸಹ ತಗೊಂಡ್ವಿ. ನೋಡಿ ಇದು ಎಂಟ್ರೆನ್ಸ್. ಎಂಟ್ರೆನ್ಸ್ ಇದೆ ಇದು. ಅದೇ ಸೇಮ್ ಇದು ಸಹ ಋಷಿಕೇಶಲ್ಲಿ ಹೇಗಿತ್ತು ಅದೇ ಥರ ಇದೆ. ನಾನಿದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟೇ ಬಂದಿದ್ದೀನಿ ಆಗಲೇ 3-3.5 ವರ್ಷಗಳ ಹಿಂದೆ ಬಂದಿದ್ದೆ. ಆವಾಗ ನಾವು ರೂರ್ಕಿಲಿದ್ವಿ. ನೋಡಿ ಇದು ಹುಳಿ ಹಣ್ಣು. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ತಿಂತಾ ಇದ್ವಿ. ತುಂಬ ವರ್ಷ ಆಗೋಗಿತ್ತು ತಿಂದು ಅದನ್ನು. ಎಷ್ಟು ಚೆನ್ನಾಗಿದೆ ನದಿ. ಮಕ್ಕಳುಗಳು ನೋಡಿ ಖುಷಿಯಾಗಿರ್ತಾರೆ. ಒಂದ್ಸಲ ಅಳ್ತಾರೆ, ಇಬ್ಬರು ಜಗಳ ಮಾಡ್ಕೊಳ್ತಾರೆ. ಇಲ್ಲಿಲ್ಲೇ ದೇವಸ್ಥಾನಗಳು, ಪುಟ್ಟ ದೇವಸ್ಥಾನಗಳು ಇದೆ ನದಿ ದಡದಲ್ಲಿ. ಗಂಟೆ ಅದೆಲ್ಲ ಕೈಯಲ್ಲಿ ಇಟ್ಕೊಂಡು ಸ್ನಾನ ಮಾಡಲಿಕ್ಕೆ ಅಂತ. ಇಲ್ಲಿ ಇಷ್ಟು ಮಾತ್ರ ಸ್ನಾನ ಮಾಡಬೇಕು, ಅಲ್ಲಿ ಮುಂದೆ ಹೋಗಬಾರ್ದು ಅಂತ. ಇಷ್ಟು ಕಡಿಮೆ ಬರ್ತಿದೆ ಅನ್ನೋ ರೀತಿ ಇದೆ. ಎಷ್ಟು ಫೋರ್ಸಾಗಿ ಬರ್ತಿದೆ ಅಂದರೆ ಭಯ ಆಗುತ್ತೆ. ಮಕ್ಕಳನ್ನೆಲ್ಲ ಇಳಿಸೋದಕ್ಕಂತೂ ತುಂಬಾ ಭಯ ಆಗುತ್ತೆ. ನಮಗೆ ಭಯ, ಇನ್ನು ಮಕ್ಕಳು ಅಲ್ಲಿ ಬಿಸಿಲಿದೆ. ಡ್ರೆಸ್ ಚೇಂಜ್ ಮಾಡೋಕ್ಕೂ ಇದೆ. ಇಲ್ಲಿಲ್ಲೇ ಟವಲ್ಲು, ನಮಗೇನೇನು ಬೇಕು ಬಟ್ಟೆಗಳು, ಓಕೆನಾ, ಶಾಂಪೂ, ಪೇಸ್ಟು, ಜಗ್ ಎಲ್ಲ ಸಹ ಮಾರ್ತಾ ಇರ್ತಾರೆ. ನಾವು ಈ ಜಾಗ ಬೇಡ ಆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೇತುವೆ ಇದು. ಫೋಟೋ ತಗೊಳ್ಳೋದಾರು ತಗೊಬಿಡಿ. ಇಲ್ಲ ಲಾಸ್ಟ್ ಟೈಮ್ ನಾವು ಹೋಗಿದ್ದೆ. ನಡೀರಿ ಚಿನ್ನಿ. ಎಷ್ಟು ದೊಡ್ಡದಾಗಿದೆ ನದಿ ನೋಡಿ. ಸ್ನಾನ ಮಾಡಿದ್ವಿ ಎಲ್ಲರೂ. ಎಷ್ಟು ಕೋಲ್ಡ್ ಇದೆ ಅಂದರೆ ನೀರು ಜಸ್ಟ್ ಅಲ್ಲಿ ಇಳಿಯೋದಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಕೋಲ್ಡ್ ಇದೆ. ಭಯ, ತುಂಬ ಫೋರ್ಸ್ ಆಗಿದೆ ಕೋಲ್ಡು. ಎಲ್ಲ ಮಕ್ಕಳು ಸ್ನಾನ ಮಾಡಿ ಪಾಪ ನಡುಕ್ತಾ ಇದ್ರು. ತುಂಬ ಚಳಿ ಇತ್ತು ಜನವರಿಯಲ್ಲಿ. ಆಯಿತು, ರೆಡಿ ಆಗಿ ಹೋಗ್ತಾ ಇದ್ದೀವಿ. ನೋಡಿ ಸೇತುವೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಡೀ ಎಷ್ಟೊಂದು ಸೇತುವೆ ಇದೆ ಅಂತ. ಪಕ್ಕ ಎಲ್ಲ ಸೇತುವೆಗಳಿದೆ. ಲಾಸ್ಟ್ ಟೈಮ್ ನಲ್ಲಿ ರೆಡಿ ಆಗಿ ಫೋಟೋಸ್ ತಗೊಂಡಿದ್ದೆ. ಪಿಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಜನ ಬಂದಿದ್ದಾರೆ. ನಿಜವಾಗ್ಲೂ ಹಿಂದೂಗಳಾದವರು ನಾವೆಲ್ಲ ಈ ಪ್ಲೇಸ್ಗಳನ್ನ ಹೋಗಿ ನೋಡಲೇಬೇಕಪ್ಪ. ತುಂಬ ಜನ ಇದ್ದಾರೆ. ದೇವಸ್ಥಾನ ಅಂದಿದ್ದ ಜನ ಇದ್ದೇ ಇರ್ತಾರೆ. ಇದೆ ಈ ಸಲ ಫೋಟೋ ಪಿಕ್ ಮಾಡಿರೋದು. ಈ ಸಲ ಇಲ್ಲಿ ನೋಡಿ, ಇದು ಇವಾಗ ತೆಗೆದಿರೋದು. ಇವಾಗ ನಾವು 3.5 ವರ್ಷದ ಹಿಂದೆ ತೆಗೆದಿರೋ ಫೋಟೋ ಇದು. ನಾ ಹೋಗಿದ್ದಾಗ ಇದೇ ಪ್ಲೇಸಲ್ಲಿ ನಿಂತ್ಕೊಂಡು ಇದೇ ಥರ ತಗೊಂಡಿದ್ದೀನಿ ಫೋಟೋಸ್ನ. ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ. ನಾವು ರೂರ್ಕಿಲಿದ್ವಿ ಮೊದಲು.
ಜಸ್ಟ್ ರೂರ್ಕಿಯಿಂದ ಬಿಲೋ 15 ಕಿಲೋಮೀಟರ್ ಇತ್ತು ಅಷ್ಟೇ. ಹಾಗಾಗಿ ನಾವು ಹೋಗಿದ್ವಿ ಅಲ್ಲಿ. ಜಸ್ಟ್ ಬೈಕಲ್ಲೇ ಹೋಗಿದ್ವಿ, ತುಂಬ ಹತ್ತಿರ ಇತ್ತು ಹರಿದ್ವಾರ. ನೋಡಿ ಇಲ್ಲಿ ಅಲ್ಲಿ ಲೋಕಲ್ ದೇವಸ್ಥಾನ, ಇದು ಚಂಡಿ ಮಂದಿರ ಅಂತ ಇದೆ. ಇಲ್ಲೂ ಇದೇ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಅಂದರೆ ಕೇಬಲ್ ಕಾರಲ್ಲಿ ಹೋಗಬೇಕು. ಈ ಕೇಬಲ್ ಕಾರಲ್ಲಿ ಹೋದಾಗ ನೋಡಿ ದೇವಸ್ಥಾನ ಅದು ಮೇಲೆ ಯಾವ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಕಡೆ ಎಲ್ಲ ಕೆಳಗಡೆ ಫುಲ್ ಕಾಡಿದೆ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದೇ ದೇವಸ್ಥಾನ, ದೇವರು 5:30 ಮಾಡೋದು. ಇಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿ ಮೋಸ ಮಾಡ್ತಾರೆ ಅಂದರೆ, ಇಲ್ಲಿ ಹರಿದ್ವಾರಲ್ಲಿ ದೇವಸ್ಥಾನ, ಇಲ್ಲಿ ಪುಟ್ಟ ಪುಟ್ಟ ದೇವಸ್ಥಾನ ಇಲ್ಲಿ ಕರೀತಾರೆ ಬನ್ನಿ 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 ಅಂತ. ನಾವೆಲ್ಲ ಮಾಮೂಲಿ ಪೂಜೆ ಮಾಡ್ತಾರೆ ಅಂತ ಹೋದರೆ ಮಂಗಳಾರತಿ ತಗೊಳ್ಳೋದಕ್ಕೆ, ಆಮೇಲೆ ಮಾಮೂಲಿ ಇವಾಗ ಕೇಳ್ತಾರಲ್ಲ ಹೆಸರು, ರಾಶಿ, ಕುಲ, ಗೋತ್ರ ಅದೆಲ್ಲ ಕೇಳಿ ಪೂಜೆ ಮಾಡ್ತೀವಿ ಅಂತ ಹೇಳಿ ಮಾಡಿ ಏನೇನೋ ಹೇಳಿ ಕೊನೆಗೆ ಬ್ರಾಹ್ಮಿಣ್ಸ್ಗೆ ಊಟ ಹಾಕ್ತೀವಿ ಅಂತ ಹೇಳಿ 5 ಜನಕ್ಕೆ ಊಟ ಹಾಕ್ತೀವಿ, ಕೊಡಿ ದುಡ್ಡು 500 ರೂಪಾಯಿ ಅಂತ ಕೇಳ್ತಾರೆ. ಫುಲ್ ಆರತಿ ನೋಡೋಕೆ ಹೋಗಿದ್ವಿ. ನೋಡಿ ಇಲ್ಲಿ ಈ ಥರ ಕೂತಿರ್ತಾರಲ್ಲ, ತುಂಬ ಮೋಸ ಮಾಡ್ತಾರಪ್ಪ. ಹಣಕ್ಕೋಸ್ಕರ ಅವ್ರು ಊಟ ಹಾಕ್ತಾರೆ, ಯಾರಿಗೆ ಊಟ ಹಾಕ್ತಾರೆ, ಸುಳ್ಳು ಹೇಳಿ ದುಡ್ಡು ಇಸ್ಕೊಳ್ತಾರೆ. ಆ ಥರ ನಮ್ಮಂಥ ಜನಗಳನ್ನ ಎಷ್ಟು ಜನನ ಮೋಸ ಮಾಡ್ತಾರೆ. ಒಂದು 20-30 ಜನ ಮಾಡಿದರೆ ಎಷ್ಟು ಸಾವಿರ ದುಡ್ಡು ಸಿಕ್ತು ಅವರಿಗೆ. ನಮ್ಮ ಹತ್ರನೇ ಒಬ್ಬೊಬ್ಬರ ಹತ್ರ 500 ರೂಪಾಯಿ ಅಂತ ಅಂದರೆ ಎಷ್ಟಾಯಿತು. ಯಾವ ರೀತಿ ಮೋಸ ಮಾಡ್ತಾರೆ. ಈಗ ನಾವು ಕೊಡೋದಿಲ್ಲ ಅನ್ನೋದು ಇಲ್ಲ, ಏನು ಮಾಡೋದು, ಈಗ ಊಟ ಹಾಕ್ತೀವಿ ಲಾಸ್ಟ್ ಅಂತ ಕೇಳಿಬಿಟ್ರು, ಏನು ಮಾಡೋದು ಅವಾಗ, ಕೊಡಲೇಬೇಕಾಗತ್ತೆ. ಆ ಥರ ಮೋಸ ಮಾಡ್ತಾರೆ ಎಲ್ಲ ಕಡೆ. ಇದೇ ಥರ ಮೋಸ ಮೋಸ ಮೋಸ. ಅವಾಗ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಇರೋದೇ ಹಣ ಮಾಡೋದಕ್ಕೆ, ನಮ್ಮ ಮೋಸ ಮಾಡೋದಕ್ಕೆ ಅನಿಸುತ್ತೆ. ನಾವು ಹೋಗಿ ಜಸ್ಟ್ ದೇವರ ದರ್ಶನ ತೊಗೊಂಡು ಬರೋಣ ಅಂತ ಹೋಗಿ ಮಂಗಳಾರತಿಗೂ ದುಡ್ಡು ಹಾಕ್ಬಿಟ್ಟು ಬಂದರೆ ಅಲ್ಲಿ ನೋಡಿದ್ರೆ ಮತ್ತೆ 20 ರೂಪಾಯಿ ಬೇರೆ ಕೇಳ್ತಾರೆ. ಎಕ್ಸ್ಟ್ರಾ ಪೂಜೆ ಮಾಡಿದ್ದೀವಲ್ಲ ಅದಕ್ಕೆ ಬ್ರಾಹ್ಮಿಣ್ಸಿಗೆ ಊಟ ಹಾಕ್ತೀವಿ ಅಂತ. ಈ ಥರ ಹೋಗಬೇಡಿ. ಹೋದರೆ ಜಸ್ಟ್ ಮಂಗಳಾರತಿ ತೊಗೊಂಡು ಬನ್ನಿ, ಅವ್ರಿಗೆ ಹೇಳ್ತಾರೆ ಅಂತ ಕೇಳಬೇಡಿ ಅಂತ ಹೇಳ್ತೀನಿ. ಯಾರಾದರೂ ನೋಡೋರಿದ್ರೆ ವಿಡಿಯೋನ ಮನಸ್ಸಲ್ಲಿ ದೇವಸ್ಥಾನ ಈ ವಿಷಯ ನೋಡಿ. ಇಲ್ಲಿ ತುಂಬ ದೇವಸ್ಥಾನಗಳಿದೆ, ಎಷ್ಟೊಂದು ದೇವಸ್ಥಾನಗಳಿದೆ. ಹೋಗಿ ಸುಮಾರು ದೇವಸ್ಥಾನಗಳು ಹೋಗಲೇ ಇಲ್ಲ. ನೋಡಿ ತುಂಬ ಚೆನ್ನಾಗಿದೆ. ನಾವು ಹೇಗಿದ್ರು ಗಂಗಾರತಿನೂ ನೋಡಿದ್ವಿ, ರಿಷಿಕೇಶಲ್ಲೇ ಇಲ್ಲೇ ವೆಯ್ಟ್ ಮಾಡೋದು ನೋಡಿದ್ದೀವಲ್ಲ ಒಂದ್ಸಲ ಅಂತ ಹೇಳಿ ನಾವು ಹೊರಟೋದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಲಾಸ್ಟ್ ಟೈಮ್ ನಾವು ಈ ಸೈಡಿಂದ ಬಂದಿದ್ವಿ, ಬಂದಾಗ ಎಂಟ್ರೆನ್ಸು ತುಂಬ ಚೆನ್ನಾಗಿದೆ. ಹೋಗೋದಾದರೆ ನೀವುಗಳು ಕೂಡ ಅದೇ ಟೂರಿಸ್ಟ್ ಪ್ಯಾಕೇಜ್ ಇರುತ್ತಲ್ಲ ಅದರಲ್ಲಿ ಖಂಡಿತ ನೀವುಗಳು ಹೋಗಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿಂದ ನಾವು ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಕಾರಲ್ಲಿ ಕೂತಿದ್ದೀವಿ, ಕಾರ್ ದುಡ್ಡು ಇಷ್ಟು ಅಂತ ಮಾತಾಡಿ ಕುತ್ಕೊಂಡ್ವಿ. ಇಲ್ಲಿಂದ ನಾನು ಜಮ್ಮು ಕಾಶ್ಮೀರಕ್ಕೆ ಹೋಗೋದನ್ನು ವಿಡಿಯೋ ಮಾಡಿದ್ದೀನಿ, ಅದನ್ನು ಸಹ ಕಳಿಸ್ಕೊಡ್ತೀನಿ. Okay, until take care, bye bye. Thank you for watching.